ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ನುಗ್ಗನಟ್ಟಿ ಗ್ರಾಮದಲ್ಲಿ ಕೌಟುಂಬಿಕ ಕಲಹದ ಹಿನ್ನೆಲೆ ಗುರುವಾರ ರಾತ್ರಿ ನಡೆದ ಜೋಡಿ ಹತ್ಯೆ ಪ್ರಕರಣ ಗ್ರಾಮಸ್ಥರನ್ನ ಬೆಚ್ಚಿ ಬೀಳಿಸಿದೆ. ಬಸಪ್ಪ ಫಕೀರಪ್ಪ ರಾಯಣ್ಣವರ ಹಾಗೂ ಲಘಮಪ್ಪ ಫಕೀರಪ್ಪ ರಾಯಣ್ಣವರ ಮೃತರು ಅಂತ ಗುರುತಿಸಲಾಗಿದೆ. ಕೌಟುಂಬಿಕ ವಿಚಾರಕ್ಕೆ ಸಂಬಂಧಿಸಿದಂತೆ ಸಹೋದರ ಸಂಬಂಧಿಕರ ನಡುವೆ ಆರಂಭವಾದ ಜಗಳ ತೀವ್ರ ಸ್ವರೂಪ ಪಡೆದು ಸುಮಾರು 6 ಮಂದಿ ಸೇರಿ ಇಬ್ಬರ ಮೇಲೂ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಹಲ್ಲೆಯ ಪರಿಣಾಮ ಇಬ್ಬರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಘಟನೆಯ ಸಂಬಂಧ ಮುರಗೋಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ಪತ್ತೆ ಹಾಗೂ ಹತ್ಯೆಯ ನಿಖರ ಕಾರಣವನ್ನ ಪತ್ತೆ ಹಚ್ಚಲು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ನೀವೇನಾಗ್ಬೇಕ್ರಿ ಅವ್ರಿಗೆ? ಮೊದಲು ಹಿಂಗ ಜಗಳ ಇತ್ತೇನ್ರಿ? ಹಾಂ, ಈಗ ನೀವೆಲ್ಲ ಆಸ್ತಿ ಬರೆದು ಕೊಡ್ತೇವೆ ಅಂತೆಲ್ಲ ಹೇಳಿದ್ರು ಹಿಂಗೆ ಮಾಡಿದಾರೆ ಅವರು. ಎಷ್ಟು ಕಡೆಯವರು ಮರ್ಡರ್ ಮಾಡಿದವರು? ನಿಮ್ಮ ಸಸಿ ಆಗ್ಬೇಕಲ್ರಿ ಅವರು? ಅವ್ರ ತಮ್ಮಗಳೆಲ್ಲ ಎಷ್ಟು ಜನ ಬಂದು? ಯಾಕೆ ಇವರಿಬ್ಬರು ದೂರ ಆಗಿದ್ರು? ಎಷ್ಟು ವರ್ಷ ಹೋಗಿದ್ರು ಅವರು? ಮದುವೆ ಆಗಿದ್ದೆಲ್ಲ ಎಷ್ಟು ವರ್ಷ ಮದುವೆ ಮತ್ತು ಈಗ ಆಸ್ತಿ ಕೇಳ್ತಾ ಇದ್ರು? ಅಂದ್ರೆ ತೋಟಕ್ಕೆ ಹಾಕಿರ್ತಾರೆ, ಅನ್ನಕ್ಕೆ 1 ಎಕರೆ ಕೊಡ್ರಿ ಅಂತ. ಅವ್ರಿಗೆ ಮಕ್ಕಳು ಅದಾರ? ಒಂದು ಹುಡುಗ. ಎಷ್ಟು ವರ್ಷ? ಅದು 16 ವರ್ಷ. ಅಂದರೆ ಎಷ್ಟು ವರ್ಷ? ಯಾಕೆ ತಕರಾರು ಮಾಡಿದ್ರು ಅವ್ರಿಗೆ ಆಸ್ತಿ ಕೊಡಕ್ಕೆ? ಈಗ ನಿಮ್ಮ ಸೊಸಿ ನಿಮ್ಮ ಮೊಮ್ಮಗ ಬಂದಾಗ ಕೊಡ್ತಾನಂತಂದ್ರೆ ಏನು ಅಂದ್ರೆ ಹಾಂ ಅವನು ಹಂಗಾರೆ ಬಂದು ಅಂತ ಹೇಳಿದ್ವಿ. 1 ಎಕರೆ. ಹಾಂ, ಅವ್ರಿಗೆ ಸರಿಯಾದ ಇಲ್ಲರಿ ಗಿಡ ವಯಸ್ಸು ಬಂದಾಗ ಕೊಡ್ತೀನಿ. ಅಷ್ಟು ಸಮಾಧಾನ ಇರಲಿ ಅಂದ್ರೆ ಅವ್ರಿಗೆ? ಮತ್ತೆ ಯಾಕೆ ಮಾಡ್ರಿ ಕೊಡ್ತು ಅಂದ ಬಳಕು ಯಾಕೆ ಮಾಡ್ರಿ? ಆಯ್ತು, ಅಷ್ಟೆಲ್ಲ ಮಾಡ್ಯಾರ. ಅದೇ ಏನು ರೀಸನ್? ಕೊಡ್ತು ಅಂದ ಬಳಕು ಯಾಕೆ ಹಂಗೆ ಮಾಡಿದ್ರು? ಅವ್ರು ಕರಿತಾರ. ಏನಾಯ್ತು ಅವತ್ತು ರಾತ್ರಿ ಊಟ ಮಾಡಿ ಮಲ್ಕೊಂಡಿದ್ರಿ? ನೀವೆಲ್ಲಿದ್ರಿ ಅವತ್ತು? ನಾವು ಹೊರಗಿದ್ವಿ, ಮನ್ಯಾಗ ಮಲ್ಕೊಂಡ್ರಿ. ನಿಮ್ಮ ಮಕ್ಕಳು ಇಬ್ಬರು ಹೊರಗೆ ಮಲ್ಕೊಂಡ್ರಿ, ಇವ್ರು ಮಾಡ್ರಿ ಅದು ಅಂತ ಕಟ್ಟಿದ್ವಿ ಒಳಗೆ. ಮತ್ತೆ ಹೊರಗೆ ಬಸ್ ಮಲ್ಕೊಂಡಿದ್ರು. ಹಾಂ, ಹೆಂಗೆ ಎಷ್ಟು ಜನ ಬಂದರು? ಏನೇನು ತೊಗೊಂಬಂದ್ರಿ ಕೈಯಾಗ? ಕೈಯಾಗ ಬಿಡ್ಗೆ ಆಯ್ತು. ಹಾಂ ಹಾಂ, ಮತ್ತು ಆ ಕ್ಷಣದಾಗ ನೀವು ಯಾರಿಗೂ ಕರೀಲಿಲ್ಲ? ಇಲ್ಲ ಅದು ಅದಕ್ಕೆ ಬಂದಿಗೆ ರಾತ್ರಿ ಎಷ್ಟು ಗಂಟೆಗೆ ಆಯ್ತು? ಟೈಮ್ ಆಗಿತ್ತು, ಬಾರ ಮುಗಿಸ್ತಾರೆ. ಹಾಂ, ಟೈಮ್ ಆಗಿತ್ತು. ಬಂದು ಅವ್ರು ಹಿಂದಿಂದ ಬಂದು ಹೊರಗಡೆ ಬಂದಿತ್ತು. ಬಿಡ್ಸಾರ, ಯಾರು ಬಿಡ್ಸಾರ ಹೊಡೆದಾಡು ಮುಂದೆ ಶಬ್ದ ಬರಲಿಲ್ಲ. ನಾನು ಯಾಕೆ ಈಗ ನಿಮ್ಮ ಮಕ್ಕಳು ನಿಮ್ಗೆ ಈ ಪೆಟ್ಟ ಯಾವಾಗ ಹತ್ತೈತೆ? ಅವಾಗಿನ ಕೈ ಮುರಿದದ? ಈಗ ನಿಮ್ಮ ದೊಡ್ಡ ಸೊಸಿ ಅವ್ರ ಆಸ್ತಿ ವ್ಯಾಜ್ಯ ನಿಮ್ಮಿಬ್ಬರು ಮಕ್ಕಳ ಪ್ರಾಣ ಬಲಿ ತೊಗೊಂಡು ಏನು ಹೇಳ್ತೀರಿ? ಪೊಲೀಸ್ರಿಗೆ ಏನು ಹೇಳ್ತೀರಿ? ಕೋರ್ಟಿಗೆ ಏನು ಇದು ಮಾಡ್ತೀರಿ? ಮನವಿ ಮಾಡ್ಕೊಳ್ತೀರಿ? ಇನ್ನೇನು ಕೊಡ್ರಿ, ಇನ್ನೇನು ಕೊಡ್ರಿ. ನ್ಯಾಯ ಮಾಡ್ತಾರೆ. ನಿಮ್ಮ ಹೆಸರು ಹೇಳಿ. ಕಿರಪ್ಪನಿಲ್ಲ ಪರ. ಕೋರ್ಟ್ನಾಗೂ ಜಡ್ಜಿ ಮುಂದೆ 2 ಲಕ್ಷ ತೊಗೊಂಡು ಹೋಗ್ಯಾರ ಸರ್. ತೊಗೊಂಡು ಹೋಗಿ 2 ತಿಂಗಳಾಗಿತ್ತು ರೀ. ಗೌರ್ಮೆಂಟ್ ಮೋಸಡಿ ತರಿಸಿರಿ. ಇವರು 4 ತಾರೀಕು ಇರ್ತಾರೆ. 4 ತಾರೀಕು ಮುಗಿಸ್ಕೊಂಡ್ಬಂದು ಇವತ್ತು ನೀನು ಮಾಡಿ ಕೊಡ್ಬೇಕಂತ ಇರ್ತಾರೆ ಸರ್. ಆದ್ರೆ ಹೊಡ್ತಾಳಿಗೆ ಅವರ ರಾತ್ರಿ ಹೊಡೆದ್ರು. ಡೈವರ್ಸ್ಗೆ ಏನು ಮಾಡಿಲ್ಲ ಸರಿ. ಹುಡುಗಟ್ಟಿ 18 ವರ್ಷ ಆಗಲಿ ನಾವು ಮಾಡಿ ಕೊಡ್ಬೇಕು. ಎಲ್ಲಿ ಬರ್ತೈತಿ, ಯಾವ ಹೊಲದಾಗ ಎಲ್ಲೆಲ್ಲಿ ಬರ್ತೈತಿ ಮಾಡಿ ಕೊಡೋಣ ಅಂತ ನಮ್ಮ ಅಪ್ಪ ಬಿಟ್ಟಿದ್ರಿ ಸರ್. ಜಗಳ ಯಾರಿಗಿರೋದು? ನಿಮ್ಮ ವೈಫ್ಗೆ ನಿಮಗೆ? 9 ಎಕರೆ ಇರ್ತೀರಿ ಸರ್. ಅಣ್ಣಾರ ಏನಿರ್ಲಿಗ ಎಷ್ಟು ಮಂದಿ ಅಣ್ತಂಬ್ರಿ? 3 ಮಂದಿ ಅಂತ ಸರ್. ಒಂದು ನಿಮಿಷ, ಎಷ್ಟು ಮಂದಿ ಅಣ್ತಂಬ್ರಿ? ಎಷ್ಟು ಜಾಗ ಹೊಲ ಐತಿ ನಿಮ್ದು? ಈ ಹಿಂದೆ ನಿಮ್ಮ ಮನ್ಯಾಗ ಒಬ್ಬಾಕಿ ಸೊಸಿ ಏನೋ ಸುಟ್ಕೊಂಡು ಏನೇನಾಗಿತ್ತು ಸ್ವಲ್ಪ ಎಲ್ಲ ನೀವೇ ಹೇಳ್ರಿ. ಎಷ್ಟು ಮಂದಿ ಅಂತಂಬ್ರು? ಏನು ಎಷ್ಟು ಮಂದಿ ಅಂತಂಬ್ರು? ಎಷ್ಟು ಜಾಗ ಇತ್ತು? ಯಾರ್ಯಾರು ಇರ್ತಿದ್ರಿ ಮನ್ಯಾಗ? 3 ಮಂದಿ ಅಂತ ಸರ್. ಅದ್ರಾಗ 2 ಮದುವೆ ಆಗಿದ್ರಿ ಸರ್, ಒಬ್ಬಂದು ಮದುವೆ ಆಗಿಲ್ಲ ಸರ್. ಅದ್ರಾಗ ಒಂದು 8 ತಿಂಗಳು ಇದ್ರಿ. ಪೈಲ ಮದುವೆ ಆಗ್ಬೇಕ ಜಗಳ ಹಚ್ಚಿರಿ. ತಮ್ಮನ ಹೆಂಡತಿ ಕೊಲ್ಲುವಂತ ಪ್ಲ್ಯಾನ್ ಮಾಡಿರಿ. ಅವ್ರ ಮನೆಗೆ ಅವರು ಹೊಳ್ರಿ ಹೊಳ್ಳೆ ಹಿರಿಯರನ್ನು ಕುಡಿಸಿ ಕರ್ಕೊಂಡ್ಬರ್ಬೇಕಂತ ಹೋದ್ರಿ. ನಮ್ಮನ್ನ ಹೊಡಿದು ಮಾಡಾಕತ್ರಿ ಸರ್. ಅವ್ರ ಮನೆ ಬಾಗಲಕ್ಕೆ ಹೋದ್ ಕೊಡ್ಲೇರಿ. ಅವ್ರ ಹೊಳ್ಳೆ ಕಂಪ್ಲೀಟ್ ನಮ್ಮ ಮೇಲೆ ಕೊಡಾರ್ರಿ. ಅವರ ಬಂದು ಜಗಳ ಮಾಡತ್ತಾರ ಮನೆ ಬಾಗಲ್ಕಂತ ಅವ್ರ ಕಂಪ್ಲೀಟ್ ಕೊಡತ್ರಿ ಸರ್. ಅವರ ಕಂಪ್ಲೀಟ್ ಕೊಟ್ಟು ನಮ್ಮನ್ನೆಲ್ಲ ಇದನ್ನು ಮಾಡಿರಿ ಸರ್. ಆದರೂ ಕೋರ್ಟ್ನ್ಯಾಗ 1 ಎಕರೆ ಕೊಡೋದಿಲ್ಲ, ಮಗ ಐತಿ ಅಂತೇಳಿ 1 ಎಕರೆ ನಮ್ಮ ಅಪ್ಪ ಏನಂದ, ನಮ್ಮ ಮನೆ ಮೊಮ್ಮಗ ಅದಾನ ಅಂತೇಳಿ 1 ಎಕರೆ ಹೊಲ ಬಿಟ್ಟು ಕೊಟ್ಟಿದ್ರಿ ಸರ್. ಬಿಟ್ಟು ಕೊಟ್ಟಿದ್ರಿ ಸರ್. ಈಗ ಹಿಂಗೆ ಅನ್ಕೊಂಡು ಹೆಂಗೆ ಬಿಟ್ಟು ಕೊಡೋದು?
ಈಗ ಬಿಟ್ಟು ಕೊಟ್ಟ ಮೇಲೆ ಮತ್ತೆ ಯಾಕೆ ಜಗಳ ಮಾಡಿದ್ರು ಅವರು? ಈಗ ಬಿಟ್ಟು ಕೊಟ್ಟ ಬಳಿಕ ಜಗಳ ಮಾಡಿಲ್ಲ ಸರ. ಅವ್ರು ಅವ್ರಿಗೆ ಒಳ್ಳೆ ಮೋಜಿನಿಗೆ ಯಾಕೆ ಬರಲಿಲ್ಲ? ನಮ್ಮ ಕೋರ್ಟ್ ತಾರೀಕು ಐತಪ್ಪ, ಕೋರ್ಟ್ ತಾರೀಕು ಮುಗಿಸ್ಕೊಂಡ್ಬರ್ತು, ನಾಳೆ ಮಾಡಿ ಕೊಡ್ನು ಅಂತ ನಾವಪ್ಪ ಹುಡುಗರ ನಮ್ಮ ತಮ್ಮಗಳು ಇಬ್ಬರು ಅಂದಾರ್ರಿ ಸರ್. ನೀವು ಗೊತ್ತಿರೋಡ್ದು ನೀವು ನಮ್ಮ ಮೂತಿನ ತೋರ್ಸಂಗಿಲ್ಲ ನಾವು ಅಂದಾರ್ರಿ ಇವ್ರು ಫೋನ್ಯಾಗ ಕೋರ್ಟ್ನಾಗ. ಕೋರ್ಟ್ನಾಗ ಹೆಚ್ಚಿಂದು ಕೋಟ ಅವ್ರದ್ದಿಬ್ಬರು ಜಗಳ ಐತ್ರಿ, ನಮ್ಮ ತಮ್ಮಗಳ್ರಿ. ಅದನ್ನು ಅವ್ರ ನಾನು ಹೆಂತೆ ಮಾಡಿದಾಕ್ರಿ. ಇದನ್ನ ಹೇಳಿ ಅವ್ರನ್ನ ಅವ್ನ ಕೈಕಾಲು ಮುರಿಯಾಕೆ ಹಚ್ಚಿದಳ್ರಿ. ಅದ ಕೋಟಿಗೆ ಬಿದ್ದೈತ್ರಿ ಸರ್. ಅದ ತಾರೀಕು ಇತ್ತು ಜಗಳ. ಹಾಂ ರೀ, ಅದ ತಾರೀಕು ಇತ್ತು ಸರ್. ತಾರೀಕಿಗೆ ಹೋಗಿದ್ರು. ತಾರೀಕು ಹೋಗಿ ಇದನ್ನ ಮುಗಿಸೊಂದ ಬರ್ತಪ್ಪ ನಾಳಿಂದ ಮಾಡ್ರಿ ನೀವು. ಅಲ್ಲಿ ಕೋರ್ಟ್ನಾಗ ಭೇಟಿಯಾಗಿದ್ರು ಇವರು? ಅವ್ರು ಭೇಟಿಯಾಗಿದ್ರು? ಇಲ್ರಿ, ಫೋನ್ ಹಚ್ಚಿದ್ರಿ ಇವ್ರು. ಒಂದಾಗ ಕೂತ್ಕೊಂಡು ಮುದಿನಿಗಾರ ಇವರು ಫೋನ್ ಹಚ್ಚಿದ್ರಿ. ಇದನ್ನ ನಮ್ಮದು 2 ಗಂಟೆ 3 ಗಂಟೆಗೆ ಅದ್ರ ಮುಗಿತೈತಿ, ನಾವು ಬರ್ತೀವಿ, ನಾಳೆ ಮುಂಜಾನೆ ಮಾಡಿಕೊಡ್ರಿ ಅವ್ರು ಅಂದಾರ ಕೋರ್ಟ್ನಾಗ. ಇವ್ರು ಏನು ಮಾಡ್ಯಾರ್ರಿ, ನಿಮ್ಮನ್ನು ಹೊತ್ತು ಇರೋಡ್ದ ನಾವು ನಿಮ್ಮನ್ನು ಬೆಳಕ ತೋರ್ಸಂಗಿಲ್ಲ ಪ್ಲ್ಯಾನ್ ಮಾಡ್ಕೊಂಡ ಬಂದಾರ ಸರ್. ಅವ್ರ 9 ಮಂದಿ ಬಂದಾರ. ಏನಾದ್ರಿ ರಾತ್ರಿ? ಏನು ನೀವು ಊಟ ಮಾಡಿ ಮಕ್ಕೊಂಡಿದ್ರು? ಏನು ಇವ್ರ ಊಟ ಮಾಡಿ ಮಕ್ಕೊಂದಾರ ಸರ್. ಎರಗಾಟಿಂದ ಊಟ ತಂದಾರ್ರಿ. ಇನ್ನೇನು ಅಡುಗೆ ಮಾಡ್ಕೊಂಡು ತಿನ್ನೋದು ಮನ್ಯಾಗ ಹೆಣ್ಮಕ್ಳು ಅಂತೇಳಿ ಊಟ ತೊಗೊಂಬಂದಾರ ಸರ್. ಊಟ ಮಾಡ್ಯಾರ್ರಿ, ಮಕ್ಕೊಂದಾರ್ರಿ. ಆ ಹುಡುಗಿ ಒಳಗೆ ಒದ್ಕೋದತ್ರಿ. ಆ ಹುಡುಗಿನ ಬಾಯಿ ಮುಚ್ಚಿರಂತ್ರಿ. ಮುಚ್ಚ ಅವನ ಸಣ್ಣವನ್ರಿ ಒಳಗಾಡಿಂದ ಬಡ್ಕೊಂತ ತಲೆಗೆ ರಾಡ್ ಬಡ್ಕೊಂತನ ಹೊರಗೆ ತೊಗೊಂಬಂದು ಹೋದ್ರಂತ್ರಿ. ಇನ್ನು ಅವ್ನು ಮಸ್ತಾರ ನಾವ್ರಿ ಸುನಿಂಗಪ್ಪ ಮದಪ್ಪ ಸಣ್ಣವ್ರಿ. ಇನ್ನ ಬಿಡ್ರಿ ಇನ್ನ ಬಿಡ್ರಿ ಅಂದ್ರಂತ ರಾಡ್ಲೆ. ಅವ ನಾಗಪ್ಪಣ್ಣವ ಹಿಂದೆ ಹುಡುಗರನ್ನ ಬಿಟ್ಟ ಹಿಂದೆ ನಿಂತಿದ್ದಂತೆ. ನೀವು ಇರಲಿಲ್ಲ? ನಾವು ಗಾಡಿ ಮೇಲೆ ನಾವು ಗೋವಾದಾಗಿದ್ವಿ. ನಾವು ಬೆಳಿಗ್ಗೆ 6 ಗಂಟೆಗೆ ಫೋನ್ ಹಚ್ಚಲ್ಲಿ ಹಿಂಗೆ ಫೇಲ್ ಆಗ್ಯಾರ ಅನ್ಕೊಡ್ದ. ಒಳ್ಳೆ ಫೋನ್ ಹಚ್ಕೊಡ್ದ 8:30 ಅಂದ್ರೆ ಅವ್ನು ಫೇಲ್ ಆಗ್ಯಾನ ಅಂತಂದ್ರಿ. ಇಬ್ಬರು ಹೊಡೆದ್ಬಿಟ್ಟಾರೆ. ಒಳ್ಳೆ ಹುಡುಗಿ ಹೊಡ್ತಾರ್ರಿ, ಒಳ್ಳೆ ನಾವು ಹೊಡ್ತಾರೆ. ನಿಮ್ಮ ಮದುವೆ ನಿಮ್ಮ ತಮ್ಮನ ಮದುವೆ ಒಮ್ಮೆ ಆಗಿತ್ತಲ್ರಿ? ಒಮ್ಮೆ ಆಗಿತ್ತು ಸರ್. ಅವ್ರು ನಿಮ್ಮ ತಮ್ಮನ ಹೆಂಡತಿ ಸುಧಾರ ಮಾಡ್ಕೊಂಡ್ರು. ಅವ್ರು ಏನು ಸುಟ್ಕೊಂಡು ಸತ್ಲ ಏನ್ರಿ? ಅವ್ನು ಇದು ಗಂಡಗ ನಾನು ನೀತಿ ಚಡ ಹೇಳ್ರಿ ಸುಟ್ಕೊಂಡು ಸಾಯಕ ಇದನ್ನ ಮಾಡಿಬಿಟ್ರಿ. ಆಗ ಹೋಗಿ ನಮ್ಮ ತಮ್ಮನ ಮೇಲೆ ಬಂತ್ರಿ. ಈಗ ಹೋಗಿ 14 ವರ್ಷ ಆದರೂ ತವ್ರ ಮನ್ಯಾಗ ಕುಂತಳ್ರಿ. ಒಳ್ಳೆ ನಾವು ಕರ್ಯಾಕ ಹೋದ್ರು ಹೊಡಿದ್ರು. ನಮ್ಮ ಅವ್ವ ನೆದಿಗೆ ಬೆಳೆದ್ರಿ ಹಿಂದಾಗ ಲಬ್ಬ ಬಿಡ್ತೀವಿ ಆಕೆ ತಿರ್ಕೊಂಡ್ರಿ. ನಿಮ್ಮ ಅತ್ತಿ ಮಗಳು ಹೋದ್ರಕ್ಕೆ? ಆಕೆ ತಿರ್ಕೊಂಡ್ರಿ. ನಿಮ್ಮ ಅತ್ತಿ ಮಗಳು ಹೋದ್ರಕ್ಕೆ ಸರ್? ಈಗ ನಿಮ್ಮ ಹೆಂಡತಿ 8 ತಿಂಗಳು ಇದ್ದಾರೆ ಸರ್. ನಿಮ್ಮ ಅತ್ತಿ ಮಗಳು ಹೋದ್ರಕ್ಕೆ? ನೀವು ಮದುವೆ ಮಾಡ್ಕೊಳೋದು ಅತ್ತಿ ಮಗಳ ಸರ್. ಅವ್ರ ಆಸ್ತಿಕಾಗಿ ಪ್ಲಾನ್ ಮಾಡ್ಯಾರ ಸರ್. ಹೊಡಿಬೇಕಂದ್ರೆ ಆಸ್ತಿಕಾಗಿ ಪ್ಲಾನ್ ಮಾಡ್ಯಾರ. ಬರೀ 1 ಎಕರೆ ಸಲುವಾಗಿ ಜೀವ ತಗೊಂಡು? 1 ಎಕರೆಕಾಗಿ. ಇನ್ನು ಅವ್ರು 3 ಮಂದಿನ ತೆಗರ್ರಿ. ನಮ್ಮ ಅಪ್ಪನ ನಮ್ಮ ತಮ್ಮಗಳನ್ನ ಇಬ್ಬರನ್ನ ತೆಗರ. ಹಿಂದಾಡೆ ನಮ್ಮ ತಮ್ಮನ ಮಗನ ನಾನು ತೆಗರ. ಎಲ್ಲ ಆಸ್ತಿ ನಮ್ಮ ಮಳೆಯಾಗ ಆಕೈತಿ. 8 ಎಕರೆ? 9 ಎಕರೆ ಸರ್. ಒಟ್ಟು ಇದು ಒಂದು ಹುಡುಗನ ತೆಗರ. ಇನ್ನು ನಾವು ಮನೆಗೆ ಇಲ್ಲಂಗೆ ಆಕೈತಿ. ನಮ್ಮ ಮಳೆ ಹಾಕೊಂಡು ನಮ್ಮ ಮಳೆ ನಮ್ಮ ಆಸ್ತಿ ಎಲ್ಲ ತೊಗೊಂಡು ಅವ್ರನ್ನ ಮನಿನ ಬರ್ಬಾದ್ ಮಾಡ್ಬೇಕು ಅನ್ನೋದು ಆ ಪ್ಲ್ಯಾನ್ ಹಾಕೊಂಡ್ಬಂದು ರಾತ್ರಿ 1 ಗಂಟೆಗೆ ಹೊಡ್ತಾರೆ ಸರ್. ಈಗ ಆಂಬುಲೆನ್ಸ್ಗೆ ಯಾರು ಫೋನ್ ಮಾಡಿದ್ರು? ಹೆಂಗೆ ಯಾರು? ನಮ್ಮ ಹುಡುಗಿ ಮಾಡಿ. ಎಷ್ಟು ವಯಸ್ಸು ಯಾರು? ನಿಮ್ಮ ಹುಡುಗಿ? ನಮ್ಮ ಹುಡುಗಿ 9ನೇ ಸಾರಿ ಆಕೆ ಮಾಡಿದ್ರು. ಆಕೆ ಮಾಡಿ 2 ಗಂಟೆಗೆ ಎಲ್ಲ ಈ ಫೋಟೋ ಹೊಡ್ಕೊಂಡು ಇಲ್ಲಿ ಎಲ್ಲ ಬರದಲ್ಲಿ ಫೋಟೋ ಹೊಡ್ಕೊಂಡು ಎಲ್ಲ ನನಗೆ ವಾಟ್ಸಪ್ ಇಡ್ರಿ. ನಾವು ಹುಬ್ಳ್ಯಾಗ ಇದ್ದೀನಿ ರೀ. ರಾಮನಗರಕ್ಕೆ ಬರ್ಬಿಡ್ದ ಸತ್ತ ಸುದ್ದಿ ಬಂತು. ಎಲ್ಲ ನಿಮ್ಮ ಮಕ್ಕಳು ಮಾಡ್ಯಾವ? ಎಲ್ಲ ನನ್ನ ಮಕ್ಕಳ ಮಾಡಿ ಅದು ಹೊಡೆದು ಹೋಗ್ಬಿಡ್ತಾರೆ. ಹೊಡೆದು ಹೋಗಿ ನಿಮ್ಮ ಹೆಂಡತಿಗೂ ಇದಾನ? ಅವ್ರು ಯಾರು ನಿಂತೇಳ್ರಿ ಸರ್. ಅವರ ಬಾಜು ಮನೆ ಪರ್ಸಪ್ಪ ರಾಮಣ್ಣವ್ರ ಕಳ ತೆಗೆದ್ರಂತ್ರಿ. ಆ ಹುಡುಗ ಹೋಗಿ ಟ್ಯಾಕಿ ಆಗ್ಬಿಡ್ದ. ಕಲ್ಲು ತೊಗೊಂಡ್ರಂತ್ರಿ 3 ಮಂದಿ. ಕಲ್ಲು ತೊಗೊಡ್ದ. ಹುಡುಗ ಓಡಿ ಹೋಗ್ಬಿಡ್ದ. ಇಲ್ಲಿ ಹುಡುಗನ ಕಾಲಿಗೆ ಕಲ್ಲು ಹಿಟ್ಟ್ಯಾರ. ಅವರು ಇಲ್ಲಿ ಅವರಲ್ಲ, ಇದೇ ಊರನವ್ರು? ಇದೇ ಊರಣ್ಣವ್ರು ಸರ್. ಯಾರು ಬಂದ ಬಾಯಿ ಮುಚ್ಚಾರ್ರಿ. ಒಬ್ರು ಬಾಯಿ ಹಿಡಿದ್ರಿ. 3-4 ಮಂದಿ ಹೊಡಿದ್ರಿ. ಯಾಕೆ ಅಷ್ಟೇ ದ್ವೇಷ ನಿಮ್ಮ ಮೇಲೆ? ಅವ್ರ ಅಪ್ಪ ರೀ ಮುದಕ್ಕೆ ಹಾಕಿ ಬಂದಾನ್ರಿ. ಊರು ಹಿಡಿತನ ಮಾಡ್ತಾನ್ರಿ. ಅವ್ರ ಅಪ್ಪ ನಮ್ಮ ಅಪ್ಪನ ಬಾಯಿ ಹಿಡ್ದ ಪಡ್ಸಕ್ಕೆ ಹಚ್ಚಾನ್ರಿ. ಎಲ್ಲ ಕಾಲ ಕೈ ಎಲ್ಲ ರೀ ಸರ್. ಭಾಳ ಅನೌನ್ಸ್ ಮಾಡ್ಯಾರ. ಭಾಳ ರೀ ಏನ್ರಿ ಇದನ್ನೆಲ್ಲ ಮೊದಲ ಸ್ವಂತ ಮಾಡ್ಕೊಂಡ್ರೆ ಮಾಡೇ ಬಂದಾರ್ರಿ. ಅವ್ರು 9 ಮಂದಿ ಬಂದ್ರಿ ಸರ್. ನಿಮ್ಮ ಹೆಸರು ಹೇಳ್ರಿ? ಯಲ್ಲಪ್ಪ ಕಿರಪ್ಪ ರಾಮಣ್ಣ. ಹೊಲ್ದಾಗ ಏನು ಬೆಳಿತೀರಿ? ಹೊಲ್ದಾಗ ಹೆಸರು ಜೋಳ ಚಲೋ ಐತೇನ್ರಿ ಉತ್ಪನ್ನ? ಹೋಗ್ಕೊಂಡು ಅದಕ್ಕಾಗಿ ಅವ್ರಿಗೆ ಕಣ್ಣು. ಆಯ್ತು. ಎರಡು ಕಾಲು ಮುರಿದಾರಿ ಹೇಳ್ರಿ, ಎರಡು ಕೈ ಮುರಿದಾರಿ. ಬಡ್ಯಾಕ ಬರ್ಲಿಲ್ರಿ, ಹೇಳ್ದು ಹೋಗುದಿ ನಮ್ಮನ್ರಿ. ಬಿಡಾಲಿ ಹೋಗುದು ಬರ್ಲಿಲ್ರಿ. ನಾವ್ ಏನ್ ಮಾಡಿದ್ವಿ ಯಾವಾಗ ಅಂತಂದ್ರೆ ಆಸ್ತಿ ಸಂಬಂಧ ಹಂಗ್ ಮಾಡ್ಬೇಕಿರ್ತೆ.
ಭಾಳ ಮಂದಿ ಇದನ್ನ ಆಸ್ತಿ ಬರ್ಕೊಡ್ತ ಅವನ ಬಿಡ್ಲಿಲ್ರಿ. ಇವೆಲ್ಲ ಬರ್ಕೊಡ್ತಾ ಬಂದಿದ್ರಲ್ಲ ಬರ್ಕೊಡ್ತ ಅಂದಿದ್ವಿ ರೀ. ಆ ಹುಡುಗಿಗೆ 18 ವಯಸ್ಸು ಹಾಕಿಲ್ಲ, ಅವನ ಹೆಸರಲ್ಲೇ ಮಾಡ್ತಾನೆ ಅಂದಿತ್ರಿ. ಅನ್ನೋದು ಎಷ್ಟು ವಯಸ್ಸು ಮಗ ಇಲ್ಲಿ ಮಗಳ ನಿಮ್ಮ ಜೊತೆ ಆಯ್ತಾ? ನಮ್ಮ ಬಸವನ ಮಗಳು, ನಮ್ಮ ತಮ್ಮನ ಮಗ. ಆ ಹುಡುಗಂದು ಕಾಲಿಗೆ ಇದಾಗೈತೆ, ಅದು ನಾಳೆ ಇದನ್ನು ಮಾಡಬೇಕು. ಎಲ್ಲೈತಿ ಹುಡುಗಿ ಅವ್ರ ಅಪ್ಪನ ಮಕ್ಕಳದಾಗ ಏನು ಮಕ್ಕೊಂಡ್ರಿ, ಗಾಢ ಕಟ್ಬಿಟ್ಟಾರೆ. ಈಗ ನಾವು ಕಾಲಿ ಅಡ್ಡು ಕಾಲಿ ಕುಂತ ಅವ್ನ ಕಾಲಿ ಕಾಲಿಗೆ ಇಂಥ ಮಟ್ಟಕ್ಕೆ ಕಲ್ಲಿದ್ರಿ, ಅಂದ್ರೆ ಕಾಲೆಲ್ಲ ಎಲ್ಲಿ ಕಟ್ಟಿದ್ರಿ ಹಂಗೆ. ನಿಮ್ಮ ತಮ್ಮಗ ರೀ. ಇನ್ನು ಘಟನಾ ಸ್ಥಳಕ್ಕೆ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಹೆಚ್ಚುವರಿ ಎಸ್ಪಿ ಬಸರಗಿ, ಮುರುಗೋಡ ಸಿಪಿಐ ಐಎಂ ಮಠಪತಿ ಹಾಗೂ ಪಿಎಸ್ಐ ಎಲ್ಬಿ ಮಾಳಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ರಫೀಕ್ ಡಿಕೆ, ಯರಗಟ್ಟಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.